ಅಂತ ನೆಗೆಟಿವ್ ಕಮೆಂಟ್ಸ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ನಿಮ್ ವಾಯ್ಸ್ ಇರಿಟೇಷನ್ ನಲ್ಕೊಂಡ್ ಮಾತಾಡ್ತಾರಲ್ಲ ಅಂತವ್ರೆ ನಿಮಗ್ ಸರಿ, ಖಡಕ್ ಆಗಿ ಮಾತಾಡ್ತಾರಲ್ಲ ಅಂತವ್ರದ್ದು ನಿಮ್ಗೆ ತಿಕಾ ಉರಿ. ನಿಮ್ದು ಹುಚ್ಚ ಫ್ಯಾಮಿಲಿ. ಹುಚ್ಚನಾಯ ಕಚ್ಚಿಲ್ಲ, ಅದೇಂಗ್ ಹುಚ್ಚಿಡಿಯುತ್ತೆ. ನೀನ್ ಇನ್ನು ಬದುಕಿದ್ಯಾ? ಆಕ್ಸಿಡೆಂಟ್ ಆದಾಗ್ಲೇ ಸತ್ತೋಗ್ಬೇಕಾಗಿತ್ತು. ಅವ್ರ್ಯಾಕಮ್ಮ ನಿನ್ ಸಾವನ್ನ ಬಯಸ್ತಾ ಇದ್ದಾರೆ? ಬಹುಶಃ ಅವ್ರು ನಾನು ತಿಥಿ ಊಟ ತಿನ್ಬೇಕು ಅಂತ ಕಾಣುತ್ತೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಕರ್ಮ ರಿಟರ್ನ್ಸ್. ಮಾಡಿರೋ ಪುಣ್ಯಗಳನ್ನ ಪುಣ್ಯ ರಿಟರ್ನ್ಸ್ ಅಂತ ಅನ್ಕೊಳ್ಳಿ. ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಇನ್ನು ಏನಕ್ ಬದುಕಿದ್ಯಾ? ನಮ್ಮ ಅಪ್ಪ ಅಮ್ಮನೇ ಕೇಳಲಿಲ್ಲ, ನೀವೇ ಕೇಳ್ತಾ ಇದ್ದೀರಾ? ನೀವೇನಕ್ ಬದುಕಿದೀರಾ? ಜನ ಯು ಆರ್ ಗಿವಿಂಗ್ ಲಾಟ್ ಆಫ್ ಟ್ರಬಲ್ ಟು ಯುವರ್ ಮಾಮ್ ಅಂಡ್ ಡ್ಯಾಡ್, ಪ್ಲೀಸ್ ಗೋ. ನಮ್ಮ ಅಪ್ಪ ಅಮ್ಮನ್ಗೆ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೇನ್ ಪ್ರಾಬ್ಲಮ್ಮು? ನಿಮ್ಗೂ ಹಿಂಗೆ ಆದ್ರೆ ನಿಮ್ಮ ಅಪ್ಪ ಅಮ್ಮ ಹಿಂಗೆ ಅಂತಾರ ನಿಮ್ಗೆ? ಸ್ವಲ್ಪ ಬಾಯಿಗೆ ತಿಕ್ಕೆ ಪ್ಲಾಸ್ಟರ್ ಹಾಕೊಂಡ್ ಕೂತ್ಕೊಳ್ಳೋದು ಒಳ್ಳೇದು. ಮೊದ್ಲು ಸಣ್ಣ ಆಗೋ, ಈ ತರ ದಪ್ಪ ಇದ್ರೆ ಯಾವ ಹುಡುಗನೂ ಸಿಗಲ್ಲ. ಅವ್ರ ಬಗ್ಗೆನೂ ಮಾತಾಡೋದಕ್ಕೆ ಅವ್ರಗಳಿಗೆ ರೈಟ್ಸ್ ಇಲ್ಲ. ಫಸ್ಟ್ ಅವ್ರ ದೇಹನ ಚೆನ್ನಾಗಿ ನೋಡ್ಕೊಳ್ಳೋದನ್ನ ಕಲ್ತ್ಕೊಳಕ್ ಹೇಳಿ. ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಬೈಕ್ ರೈಡಿಂಗ್ ನಿಲ್ಸ್ಬಿಡು, ಜೀವ ಬೇಕಾದ್ರೆ ಬಿಟ್ಬಿಡ್ತೀನಿ, ಬೈಕ್ ರೈಡಿಂಗ್ ನಿಲ್ಸಲ್ಲ. ಇದನ್ನೆಲ್ಲ ಬಿಟ್ಬಿಟ್ಟು ಬೇಗ ಮದ್ವೆ ಮಾಡ್ಕೊಳ್ಳಿ. ಯಾಕೆ ಮದ್ವೆ ಮಾಡ್ತಾ ಇದ್ರೆ? ಈ ಕಾಲದಲ್ಲಿ ನೋಡ್ತಾ ಇದೀವಿ ಎಲ್ಲ ಕರ್ಮ ಕಾಂಡಗಳು ತುಂಬಾ ಕೆಟ್ಟದಾಗೆ ಬರ್ತಾ ಇದೆ ಕಲಿಯುಗದಲ್ಲಿ. ದಯವಿಟ್ಟು ನನ್ನ ಮಗಳಿಗೆ ಮದ್ವೆ ಬಗ್ಗೆ ನೀವ್ ಯಾರು ಮೋಟಿವೇಶನ್ ಮಾಡಬೇಡಿ, ನಂಗೆ ತುಂಬಾ ಇರಿಟೇಷನ್ ಆಗುತ್ತೆ. ಜೀವನದ ಕಷ್ಟ ಮರೆಯೋಕೆ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾ ಅನ್ಇನ್ಸ್ಟಾಲ್ ಮಾಡ್ಕೊಂಡು ಜೀವನ ನೋಡ್ಕೊಳ್ಳಿ. ಒಳ್ಳೆ ಸಾಧನೆ ಮಾಡಿದ್ಯಾ ಬಿಡಮ್ಮ. ನೀನೇನ್ ಕಿದ್ದ ಬಾಕಿದ್ಯಾ? ನಾನ್ ಮಾಡಿರೋ ಸಾಧನೆ ನಿನ್ಗೆ ಗೊತ್ತಿದ್ಯಾ? ತಪ್ಪು ತಿಳಿಯಬೇಡಿ. ಮೈಕಲ್ ಜಾಕ್ಸನ್ ಪಟ ತೆಗೀರಿ. ಆತ 100 ಸರ್ಜರಿ ಮಾಡಿಸ್ಕೊಂಡಿದ್ದಾನೆ. ನೆಗೆಟಿವಿಟಿ ಇರಬಹುದು ನಿಮ್ಮ ರೂಮ್ ಒಳಗೆ. ನಾವು ಮನುಷ್ಯರನ್ನು ಕೂಡ ದೇವರಾಗಿ ನೋಡ್ತಾ ಇದೀವಿ. ದಯವಿಟ್ಟು ಅವ್ರನ್ನ ನಾವು ದೇವರಾಗಿ ಪೂಜೆ ಮಾಡ್ತಾ ಇದೀವಿ. ನಿಮ್ಮನೆ ದೇವ್ರ ಫೋಟೋಗಳನ್ನ ತೆಗೆದು ಬಿಡಿ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಕೋಪ ಬರುತ್ತೆ ಅಷ್ಟೇ ನಮಗೂ ಬರುತ್ತೆ. ಮನೆಯಲ್ಲಿ ಕ್ಯಾಟ್ ಸಾಕ್ಬಾರ್ದು. ಪ್ರಾಣಿಗಳೇ ಗುಣದಲ್ಲಿ ಮೇಲು. ಮನುಷ್ಯನಷ್ಟು ದೊಡ್ಡ ಅನಿಷ್ಟ ಪನಿಷ್ಠ ಗುನಿಷ್ಠ ಯಾರು ಇಲ್ಲ. ಬೆಕ್ಕುಗಳು, ಪ್ರಾಣಿಗಳು ದೊಡ್ಡ ಪಾಸಿಟಿವ್ ಎನರ್ಜಿ. ಅದರಿಂದಾನೇ ಇವತ್ತು ನಾನು ಇಷ್ಟು ವಾಸಿ ಆಗಕ್ಕೆ ಮೊದಲ ಕಾರಣ ಆಗಿರೋದು. ಸಿಂಪತಿಗೆ ನೀವು ವಿಡಿಯೋಸ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸಿಂಪತಿಗೆ ಮಾಡೋ ಅಷ್ಟು ಸೈಕು ನಾನಲ್ಲ. ಮೊದ್ಲು ಹೆಂಗಿದ್ನೋ ಇವತ್ತು ಹಂಗೆ ಇದ್ದೀನಿ. ನಾನು ಬಿದ್ದಾಗ್ಲೂ ಹಂಗೆ ಇದ್ದೀನಿ. ಸಿಂಪತಿ ಕಿಟ್ಟಿಸ್ಕೊಂಡು ಬೇರೆಯವ್ರ ತರ ಫೇಕ್ ಮಾಡ್ಕೊಂಡು ಜೀವನ ಮಾಡುವಂತವಳಲ್ಲ. ಇರೋದನ್ನ ಇದ್ದಿದ್ದಾಗೆ ಡೈರೆಕ್ಟ್ ಆಗಿ ಹೇಳ್ಕೊಂಡು ಬಂದಿದ್ದೀನಿ. ದುಮ್ಮಿ ಸಣ್ಣ ಆಗು ಬೇಗ. ಯಾಕೆ ನಿಮ್ಮನೆಗೆ ಉಣ್ಣಕ್ ಬಂದಿದ್ದ ನಾನು? ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಪಾಸಿಟಿವ್ ಕಮೆಂಟ್ಸ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್.